ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಅವರ್ ಚಾನಲ್. ಭಾಳ ದಿನ ಆದಮೇಲೆ ನಾನು ನಿಮ್ಮ ಮುಂದೆ ಬಂದೀನಿ. ನೋಡ್ಬೋದಿಲ್ಲ ಇನ್ನು ಯಾಕಪ್ಪ ಅಂತಂದ್ರೆ ಇಷ್ಟು ದಿನ ಯಾಕೆ ಗ್ಯಾಪ್ ತೊಗೊಂಡಿದ್ದೆ ಅಂತಂದ್ರೆ ಪಾಪುದು ಮತ್ತು ನನ್ನ ಬಾಣಂತನ ಅದು ಇದು ಅಂದ್ಕೊಂಡ್ಬಿಟ್ಟು ಟೈಮ್ ತೊಗೊಂಡೆ. ನಾನು ವಾಪಸ್ ನಂದು ಏನಪ್ಪ ಅಂತಂದ್ರೆ ಡೈಲಿ ಲಾಗಿಗೆ ಬರೋಕೆ ಭಾಳ ಲೇಟ್ ಆಯ್ತು ನನಗೆ. ಸಿಕ್ಕಾಪಟ್ಟೆ ಮನೆಯೊಳಗೆ ಕೆಲಸ ಇರ್ತದೆ. ಅದಲ್ಲದೆ 2 ಪಾಪುನು ನೋಡ್ಕೋಬೇಕು ಮತ್ತು ನಮ್ಮದೇ ಆದಂಥ ಒಂದಿಷ್ಟು ಕೆಲಸಗಳಿರ್ತಾವೆ. ಮತ್ತು ನಾನು ಯಾವಾಗ್ಲೂ ಆ್ಯಕ್ಟಿವ್ ಇರ್ತಿದ್ದೆ. ನಾನು ಇನ್ಸ್ಟಾಗ್ರಾಮ್ ಒಳಗೆ ಆ್ಯಕ್ಟಿವ್ ಇರ್ತಿದ್ದೆ. ಇತ್ತೀಚೆಗೆ ಸ್ವಲ್ಪ ಜಾಸ್ತಿ ಆ್ಯಕ್ಟಿವ್ ಇರೋದಂತಂದ್ರೆ ಇನ್ಸ್ಟಾಗ್ರಾಮ್ ಒಳಗೆ ಜಾಸ್ತಿ ಇರ್ತಿದ್ದೆ ನಾನು. ಮತ್ತು ಇವತ್ತೇನಪ್ಪ ವಿಶೇಷ ಅಂತಂದ್ರೆ, ಇನ್ನು ನಾನು ಇವತ್ತು ಲಾಗ್ ಮಾಡಿದ್ದು ಏನು ವಿಶೇಷಪ್ಪ ಅಂತಂದ್ರೆ, ಇವತ್ತು ನನ್ನ ಮದುವೆ ಆಗಿ ನಂದು ಇವ್ರದ್ದು ಮದುವೆ ಆಗಿ 4 ವರ್ಷ ಕಂಪ್ಲೀಟ್ ಆಯ್ತು. 4 ವರ್ಷ ಹೆಂಗೆ ಕಂಪ್ಲೀಟ್ ಆಯ್ತು ಅನ್ನೋದು ಗೊತ್ತಾಗಲಿಲ್ಲ ನನಗೆ. ಬಟ್ ಆವಾಗಿನ ಸಿಚುವೇಶನ್ ಒಳಗೆ 1 ವರ್ಷ ಕಳೆಯೋದನ್ನ ಒಂದು ದೊಡ್ಡ ವಿಷಯ ಆಗಿತ್ತು ನನಗೆ. ಅದಾದ್ಮೇಲೆ ಬರ್ತಾ ಬರ್ತಾ ಹಂಗೆ ದಿನ ಕಳೆದು ಹೋದ್ವ. 4ನೇ ವರ್ಷ ಕಂಪ್ಲೀಟ್ ಆಯ್ತು ಇವಾಗ. ಇನ್ನು ಪ್ರತಿ ವರ್ಷ ಅಂತೂ ನಮ್ಮ ಮದುವೆ ವಾರ್ಷಿಕೋತ್ಸವಕ್ಕಂತೂ ನಾವು ಕಂಪಲ್ಸರಿಯಾಗಿ ಬರೋದಂತಂದ್ರೆ ನಾವು ಅಜ್ಜನವರ ಸನ್ನಿಧಾನಕ್ಕೆ. ನಮ್ದು ಏನಪ್ಪ ಅಂತಂದ್ರೆ ನಾವು ಇವತ್ತು ಇಷ್ಟು ಚೆನ್ನಾಗಿದ್ದೀವಿ ಅಂತಂದ್ರೆ ಅದಕ್ಕೆ ಇವರ ಕಾರಣ ಅಂತಲೇ ಹೇಳ್ಬೋದು. ಅಜ್ಜನವ್ರ ಸನ್ನಿಧಾನಕ್ಕೆ ಬಂದು ಹೋದ್ರೇ ಏನೋ ಒಂದು ಸಮಾಧಾನ ಆಗ್ತಿತ್ತು ನನಗೆ. ಇವತ್ತು ಆ್ಯಕ್ಚುಲಿ ಬರೋದು ಇದ್ದಿದ್ದಿಲ್ಲ ನಮ್ದು. ಆದ್ರೂ ಅವ್ರಿಗೆ ಹಂಗೂ ಹಿಂಗೂ ಮಾಡಿ ಇವ್ರನ್ನ ನಾನು ಕರ್ಕೊಂಬಂದೆ ಇವತ್ತು ಊಟಕ್ಕೆ ಅಂತಂದ್ಬಿಟ್ಟೆ. ಇವತ್ತು ನೈಟ್ ಡಿನ್ನರ್ ಪ್ಲ್ಯಾನ್ ಇತ್ತು. ಹಾಗಾಗಿ ಹೋಗೋಕ್ಕಿಂತ ಮುಂಚೆಗೆ ನಾವು ಒಂದು ಸಾರಿ ಹೋಗಿಬಿಟ್ಟು ಸಿದ್ಧಾ ರೋಡ್ ಮಟ್ಟಕ್ಕೆ ಹೋಗಿಬಿಟ್ಟು ಅಲ್ಲಿ ದರ್ಶನ ತೊಗೊಂಡು ಆಮೇಲೆ ಬಂದು ನಾವು ಮುಂದಿನ ನೆಕ್ಸ್ಟ್ ಪ್ಲ್ಯಾನ್ ಅಂತಂದು ಅಂದ್ಕೊಂಡು ಬಂದೀವಿ ನಾವು. ಇನ್ನು ಇಲ್ಲಿ ಬಂದವರಿಗೇನ ಅನುಭವ ಇರ್ತೈತಿ. ಏನಪ್ಪ ಅಂತಂದ್ರೆ ಇಲ್ಲಿ ಬಂದ ಮೇಲೆ ವಾಪಸ್ ಮನೆಗೆ ಹೋಗ್ಬೇಕಂತಂದ್ರೆ ಅನ್ಸಂಗಿಲ್ಲ. ಅಷ್ಟು ಪ್ರಶಾಂತವಾಗಿ, ಅಷ್ಟು ಪೀಸ್ ಆಫ್ ಮೈಂಡ್. ಒಂಥರ ಯಾವಾಗ್ಲೂ ಹೇಳ್ಬೇಕಂತಂದ್ರೆ ಒಂಥರ ಇಲ್ಲಿ ಕುಂತ್ರೆ ಎದ್ದು ಬರುವಷ್ಟು ಮನಸ್ಸನ್ನಾಗಂಗಿಲ್ಲ. ಅಷ್ಟು ಕುಂತ್ರೆ ಇಲ್ಲೇ ಕೂಡಬೇಕು, ಇಲ್ಲೇ ನೋಡ್ತಿರ್ಬೇಕು ಅಂತಂದು ಅನ್ನಿಸ್ತಿರ್ತೈತಿ. ನನಗಂತೂ ಹಂಗೆ ಅನ್ನಿಸ್ತೈತಿ. ಯಾರ್ಯಾರೆಲ್ಲ ಸಿದ್ಧಾ ರೋಡ್ ಮಟ್ಟಕ್ಕೆ ಬಂದಿರಿ, ಯಾರಿಗೆಲ್ಲ ಇದೇ ಥರನ ಅನಿಸಿರ್ತೈತಿ ಕಮೆಂಟ್ ಮಾಡಿರಿ ನನಗೆ. ಇನ್ನು ಖುಷಿ ಸ್ವಲ್ಪ ಹೊತ್ತು ಆಟ ಆಡ್ಕೋತೀನಿ ಅಂತಂದ್ಲ. ಹಾಗಾಗಿ ನಾನು ಅವರು ಸ್ವಲ್ಪ ಹೊತ್ತು ಅಲ್ಲೇ ಕುಂತ್ಕೊಂಡು ಸ್ವಲ್ಪ ಹೊತ್ತು ಟೈಮ್ ಅಲ್ಲೇ ಸ್ಪೆಂಡ್ ಮಾಡ್ಕೊಂಡು ಸ್ವಲ್ಪ ಅಲ್ಲೇ ಎಲ್ಲ ದೇವ್ರದ್ದು ಭಜನೆ ಎಲ್ಲ ನಡೆದಿತ್ತು. ಹಾಗಾಗಿ ಅದನ್ನು ನೋಡ್ಕೊಂಡು ಕುಂತಿದ್ವಿ ನಾವು. ಅದನ್ನು ನಾವು ಹೋಗೋ ಟೈಮಿಗೆ ಕರೆಕ್ಟಾಗಿ ಮಂಗಳಾರತಿನೂ ಕೂಡ ಆಯಿತು. ಅದಂತೂ ಸಿಕ್ಕಾಪಟ್ಟೆ ಖುಷಿ ಅನ್ನಿಸ್ತು ನನಗೆ. ಪ್ರತಿ ಸಲನೂ ಬರ್ಡೇಕಾಗಿರ್ಬೋದು, ಇವ್ರ ಬರ್ಡೇಕಾಗಿರ್ಬೋದು, ಇಲ್ಲ ಖುಷಿ ಬರ್ತಡೇಕಾಗಿರ್ಬೋದು, ನಮ್ಮ ಬರ್ಡೇಕಾಗಿರ್ಬೋದು, ಪ್ರತಿ ವರ್ಷವೂ ನಾನು ಇಲ್ಲಿ ಮಾತ್ರ ಹೋಗೋದು ಮಿಸ್ ಮಾಡೋಂಗಿಲ್ಲ. ಮತ್ತು ಅದು ಅಲ್ಲದೆ ಏನಾದರೂ ಅನ್ನಪ್ರಾಶನ ಮಾಡಿಸೋದಾಗಿರ್ಬೋದು, ಇಲ್ಲ ಅಂತಂದ್ರೆ ಅಕ್ಷರಾಭ್ಯಾಸ ಆಗಿರ್ಬೋದು, ಪ್ರತಿಯೊಂದೂ ಈ ಗುಡಿಯೊಳಗೆ ನಡೀತಿರ್ತಾವೆ. ಯಾರು ಬೇಕಾದವ್ರು ಹೋಗಿ ಮಾಡಿಸ್ಕೋಬೋದು. ನನ್ನ ಮಕ್ಕಳಿಗೆ ನಾನು ಇದೇ ಗುಡಿಯೊಳಗನ ಇಲ್ಲೇ ನಮ್ಮ ಮಠದೊಳಗನ ಮಾಡ್ಸೀನಿ ನಾನು. ಜಾನುಗೂ ಅಷ್ಟೇ ಮೊನ್ನೆ ಹಾಕಿದ ಅನ್ನಪ್ರಾಶನೂ ಇಲ್ಲೇ ಮುಗಿಸ್ಕೊಂಡು ಹೋದೆ ನಾನು. ಏನೋ ಗೊತ್ತಿಲ್ಲ, ನಂಗೆ ಇಲ್ಲಿಂದನೇ ನಮ್ಮ ಲೈಫ್ ಸ್ಟಾರ್ಟ್ ಆಗಿದ್ದ. ಹಾಗಾಗಿ ಇಲ್ಲಿ ಏನಾದರೂ ನಮಗೆ ವಿಶೇಷ ಅಂತ ಏನಾದರೂ ಇದ್ರೆ ಇಲ್ಲಿಂದನೇ ಆಗಲಿ ಅಂತಂದು ನನಗೆ ಆಸೆ. ಹಾಗಾಗಿ ನಾನು ಪ್ರತಿಯೊಂದೂ ಇಲ್ಲಿಂದನೇ ಸ್ಟಾರ್ಟ್ ಮಾಡ್ತೀನಿ ನಾನು. ಇನ್ನು ಕೈಲಾಸ ಮಂಟಪ ನೋಡ್ಬೋದಿಲ್ಲ, ಎಷ್ಟು ಚೆನ್ನಾಗಿ ಮಾಡಿರ್ತಾರೆ. ಪ್ರತಿ ಸಲನೂ ಒಂದು ಏನಾದರೂ ಒಂದು ಚೇಂಜಸ್ ಇದ್ದೇ ಇರ್ತೈತಿ. ಅದನ್ನು ನೋಡೋಕೆ ಒಂಥರ ಖುಷಿ ಅನಿಸಿರ್ತೈತಿ. ಈ ಸಾರಿ ಏನು ಮಾಡಿರ್ತಾರೆ, ನೆಕ್ಸ್ಟ್ ಸಾರಿ ಏನು ಮಾಡಿರ್ತಾರೆ ಅಂತಂದು ಅದನ್ನು ನೋಡೋಕೆ ಏನೋ ಒಂಥರ ಕ್ಯೂರಿಯಾಸಿಟಿ ಇರ್ತೈತಿ. ಹಾಗಾಗಿ ಅಲ್ಲಿ ಒಂದಿಷ್ಟು ಫೋಟೋಸ್ ಎಲ್ಲ ತಗೊಂಡ್ಬಿಟ್ಟು ಖುಷಿ ನಾವು ಎಲ್ಲರೂ ಕೂಡ ಬರಾತಿದ್ವಿ ಇನ್ನು ಮನೆಗೆ ಬರ್ಬೇಕಂತಂದ್ಬಿಟ್ಟು. ಇನ್ನು ಬರಬೇಕಾದ್ರೆ ಡಿನ್ನರ್ ಒಂದು ಮುಗಿಸ್ಕೊಂಬರ್ಬೇಕು. ಹಾಗಾಗಿ ಲೇಟ್ ಆಗ್ತೈತಿ ಅಂತಂದು ಈಗ ಜಾನುಗೆ ಒಂದು ಗೊಂಬೆ ತೊಗೊಂಡು ಬಂದೆ ನಾನು. ಈ ಅಂತೂ ಗೊಂಬೆ ಸಿಕ್ಕಾಪಟ್ಟೆ ಕ್ಯೂಟ್ ಆಗಿದ್ವು. ಹಾಗಾಗಿ ಒಂದು ಗೊಂಬೆ ತೊಗೊಂಡೆ ನಾನು. ಇನ್ನು ಇವತ್ತಿನ ವಿಶೇಷ ಏನಪ್ಪ ಅಂತಂದ್ರೆ, ನಾನು ಇವತ್ತು ಪ್ರೆಸಿಡೆಂಟ್ ಹೋಟೆಲಿಗೆ ಹೋಗ್ಬೇಕಂತಂದು ನನಗೆ ಅನ್ಸಾದಿತ್ತು. ಹಾಗಾಗಿ ಅವ್ರಿಗೆ ಇಲ್ಲೇ ಕರ್ಕೊಂಡು ಹೋಗ್ಬಿಡ ಮತ್ತು ನೆಕ್ಸ್ಟ್ ಎಲ್ಲಿ ಬೇಡ ನನಗಂತಂದೆ. ಹಾಗಾಗಿ ಇಲ್ಲಿ ಬಂದೀವಿ. ಬಂದ ಕೂಡಲೇ ಖುಷಿ ನೋಡ್ಬೋದು ಇಲ್ಲೇ. ಹೋಗ ನಾನು ಹೊರಗಡೆಯಿಂದ ನೋಡಿದಾಗ ಹೋಟೆಲ್ ಮಾತ್ರ ಸಣ್ಣದು ಅನ್ನಿಸ್ತಿತ್ತು. ಪ್ರತಿ ಸಲನೂ ನಾವು ಅವ್ರಿಗೆ ಹೇಳ್ತಿದ್ದೆ, ಇದೇನು ಅಷ್ಟು ಸಣ್ಣದೈತಿ, ಏನು ದೊಡ್ಡದು ಹೋಟೆಲ್ ಅಲ್ಲ ಬಿಡಿದು ಅಂತಂದು ಅಂತಿದ್ದೆ ನಾನು. ಆದರೆ ಒಳಗೆ ಬಂದು ನೋಡಿದಾಗ ಗೊತ್ತಾಯಿತು ಎಷ್ಟು ಸ್ಪೇಸಿಯಸ್ ಆಗಿತ್ತು ನೋಡ್ಬೋದು ಇಲ್ಲಿ. ಇನ್ನು ಮ್ಯಾಲೆ ಹೋಗ್ಬೇಕಲ್ಲ ಇಲ್ಲಿಂದ, ಹಾಗಾಗಿ ಲಿಫ್ಟ್ ಒಳಗೆ ಮ್ಯಾಲೆ ಹೋಗ್ಬೇಕಂತಂದು ನಿಂತೇವಿ. ಲಿಫ್ಟ್ ಇನ್ನೂ ಬರತ್ತೇ ಇಲ್ಲ. ನನಗಂತೂ ಫುಲ್ ಕ್ಯೂರಿಯಾಸಿಟಿ, ಮ್ಯಾಲೆ ಏನೈತಿ ನೋಡ್ಬೇಕು, ಜಲ್ದಿನ ಹೋಗ್ಬೇಕಂತಂದು ಫುಲ್ ಕ್ಯೂರಿಯಾಸಿಟಿಯಿಂದ ಕಾಯತ್ತಿದ್ದೆ ನಾನು. ಜಾನು ನೋಡ್ಬೋದು ಇಲ್ಲೇ ಟೈಮ್ 9:30 ಪೌನೆ 10 ಆಗಕ್ಕೆ ಬಂದ್ರೂ ಇನ್ನೂ ಎಚ್ಚರ ಅದಾಳ. ಅಷ್ಟು ಖುಷಿಯಿಂದ ನಕ್ಕೋತಾನ ಅದಾಳಕಿ. ಸಿಕ್ಕಾಪಟ್ಟೆ ಪೇಷನ್ಸ್ ಆಕಿಗೆ. ನೋಡ್ಬೋದು ಇಲ್ಲಿ ಒಳಗೆ ಬಂದ ತಕ್ಷಣ ಇಲ್ಲಿ ಈ ಥರ ಜಂಗಲ್ ಥೀಮ್ ಒಳಗೆಲ್ಲ ಇತ್ತು. ಅದನ್ನಂತೂ ನೋಡಿದ ಕೂಡಲೇ ಫುಲ್ ಶಾಕ. ನಾನು ಹೊರಗಡೆಯಿಂದ ನೋಡಿದರೆ ಈ ಥರ ಐತಿ ಅಂತಲೇ ಅನ್ಸಂಗಿಲ್ಲ. ಫುಲ್ ಟ್ರೀಸ್, ಒಂಥರ ನ್ಯಾಚುರಲ್ ಆಗಿನೇ ಈ ಥರ ಎಲ್ಲ ಟ್ರೀ ಅದು ಅದಾವ ಅನ್ನಿಸ್ತದ. ಅಷ್ಟು ನ್ಯಾಚುರಲ್ ಆಗಿತ್ತು ಹೇಳ್ಬೇಕಂತಂದ್ರೆ. ನನಗಂತೂ ಹೋದ ತಕ್ಷಣ ಫುಲ್ಲು ಖುಷಿಯಾಗಿಬಿಡ್ತು. ಖುಷಿನೂ ಅಷ್ಟು ಸಿಕ್ಕಾಪಟ್ಟೆ ಖುಷಿಯಿಂದ ಆಕೆಗೆ ಟಾಯ್ಸ್ ಎಲ್ಲ ಆಟ ಆಡೋದು ಎಲ್ಲ ಇಟ್ಟಿದ್ರೆ ಗೇಮ್ಸ್ ಅದು. ಹಾಗಾಗಿ ಓಡಾಡ್ಕೊಂಡು ಹೋದ್ಲಿಕ್ಕೆ. ಮತ್ತು ನಮಗೆ ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ, ಆದರೆ ಬಂದಿರ್ತೀವಿ ಅಂತಂದ್ಮೇಲೆ ಪೇಷನ್ಸಿಂದ ಹೋಗ್ಬೇಕು, ಅದು ನಂಗೆ ಇಂಪಾರ್ಟೆಂಟ್. ಹಾಗಾಗಿ ಖುಷಿನ ಸ್ವಲ್ಪ ಹೊತ್ತು ಆಟ ಆಡ್ಸೋಕೆ ಬಿಟ್ಟಿದ್ದೆ. ನೋಡ್ಬೋದು ಇಲ್ಲಿ ಎಷ್ಟು ಎಂಜಾಯ್ ಮಾಡತ್ತಾರ ಅವರಿಬ್ಬರು.
ಬಿಡಮ್ಮ ಬಿಡು ಬಿಡು ಏ ಹಗಾರ ಆಟ ಆಡಮ್ಮ. ಜಾನ ಸೋನ ಆಗ ಬಂದಿರೋ ಭಾಳ ಆಟ ಆಡ್ತೀವಿ. ಇದನ್ನ ನೋಡಿಲ್ಲೇ ನಮ್ಮ ಸುಮ್ಮನೆ ದಾಳಲಕ್ಕೆ ಹೊಂಡಮ್ಮ ಅಯ್ಯೋ ಮುರಿತಿದು ಜೋಕಾಲಿ ಆಡ್ಸ್ಲಿ ಮುರಿಲ್ ಬಿಡ್ತಿ ಕೂಡಮ್ಮಿ ಬೈಟ ಏ ಅದರ ಹಿಡ್ಕೊ ಏನಿ ಅಲ್ಲಿ ಹೋಗ ನಿಮಿಷ ದೊಡ್ಡದಲ್ಲಿ ಸಣ್ಣದಿದೆ ನೀ ಅಲ್ಲಿ ಹೋಗ ಅಲ್ಲಿ ಇಲ್ಲಿ ಇದ್ರ ಹೋಗು ಇದ್ರ ಹೋಗು ಜಾನು ಅದರ ಬಿಡು ಬಿಡು ಬೇಡ ಇಲ್ಲ ಕುಂದಿರ್ಸ್ತಾನ ಸರಿತಾ ನೀ ಅಲ್ಲಿ ಹೋಗಮ್ಮ ನೀ ಅದನ್ನ ಆಡ್ದೆ ಯಾವ್ದಿಂದ್ರಮ್ಮ ಬಾ 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 ಅಲ್ಲ ಆಡೋಗೆ ಆಡಿ ಆಡು ಬೂತಿ ಬಾ ಮಗನ್ ಬಾ ಇನ್ನು ಒಂದು 10-15 ನಿಮಿಷ ಅಂತೂ ಅವರಿಬ್ಬರು ಆಟ ಆಡಿದ್ಮೇಲೆ ಇನ್ನು ಫೈನಲಿ ಊಟಕ್ಕೆ ಹೋಗ್ಬೇಕಂತಂದು ಊಟಕ್ಕೆ ಹೋಗತ್ತೀವಿ. ಇಲ್ಲಿ ಒಳಗೆ ಯಾವ ಥರ ಆಯಿತು ಅಂತ ಅಂದ್ಬಿಟ್ಟು ಅದಕ್ಕೂ ಅಷ್ಟೇ ನನಗೆ ಫುಲ್ ಒಂಥರ ಏನೋ ಕ್ಯೂರಿಯಾಸಿಟಿ ಅದ ಈ ಒಳಗೆ ಹೋಗ್ಬೇಕಾ ಇನ್ನೂ ಎಲ್ಲ ನೋಡ್ಬೇಕಂತ ಅನ್ಸತ್ತಿತ್ತು. ಇಲ್ಲಿ ಆ ಕಡೆ ಈ ಕಡೆ ಈ ಥರ ಒಂಥರ ಫುಲ್ ಜಂಗಲ್ ಥೀಮ್ ಒಳಗೆ ಮಾಡಿದ್ರೆ ಇಲ್ಲಿ ಹೋದ ತಕ್ಷಣ ನಾನು ಇಲ್ಲಿ ಎಲ್ಲ ಇರೋ ವೇಟರ್ಸ್ಗಳ್ನೆಲ್ಲನೂ ನಾನು ಗೊಂಬಿನ ಮಾಡಿಬಿಟ್ಟಿದ್ದೆ. ಫುಲ್ ಶಾಕ್ ನನಗೆ ಅವ್ರು ಆಮೇಲೆ ಅವ್ರು ನನ್ನ ಜೊತೆ ಮಾತಾಡಿದ್ಮೇಲೆ ನಾನು ಫುಲ್ ಶಾಕ್ ಆಗಿಬಿಟ್ಟೆ. ಇವ್ರು ಮಾತಾಡ್ತಾರಲ್ಲ ಅಂತಂದ್ಬಿಟ್ಟೆ. ನೋಡ್ಬೋದಿಲ್ಲ ಯಾವ ಥರ ಮಾಡ್ಯಾರ ಅಂತಂದ್ಬಿಟ್ಟು ಒಂಥರ ಫುಲ್ ಗುಡ್ಡದೊಳಗೆ ಗುಹೆ ಒಳಗೆಲ್ಲ ಹೋಗಿರ್ತಾರಲ್ಲ ಆ ಥೀಮ್ ಒಳಗೆ ಇತ್ತಿದ್ದು ಸಿಕ್ಕಾಪಟ್ಟೆ ಇಷ್ಟ ಆಯ್ತು ನನಗೆ. ಮತ್ತು ಅಲ್ಲಲ್ಲೇ ನೀರು ಬರೀ ಬೀಳಾತಿತ್ತು. ಅದನ್ನು ನೋಡಿ ನಾವು ನೀರು ಬೀಳೋ ಕಡೆನ ಕೊಡೋನು ಅಂತಂದು ನಾನು ಇವ್ರಿಗೆ ಹೇಳತ್ತಿದ್ದೆ. ಅವರು ಬೇಬಿಗೆ ಇಬ್ಬರು ಎಲ್ಲಿ ಕಂಫರ್ಟೇಬಲ್ ಆಗಿರ್ತಾರಲ್ಲ ಅಲ್ಲಿ ಕೊಡೋನು ಅನ್ನತ್ತಿದ್ರು. ಹಾಗಾಗಿ ಅವರು ನೀವು ಎಲ್ಲಿ ಬೇಕಾದ ಕೊಡ್ರಿ ನಾವು ಬೇಬಿ ಚೇರ್ ಎಲ್ಲ ತಂದು ಕೊಡ್ತೀವಿ ಅಂತಂದು ಫುಲ್ ಒಂಥರ ಕೋಪ್ರೇಟ್ ಮಾಡಿದ್ರು ನಮಗೆ. ಬ್ರೋ ಮೊದ್ಲು ಮಮ್ಮಣ್ಣನ ಈ ರೇಟ್ನಾಗ ನಾನು ಕ್ವಾರ್ಟರ್ ತಗೊಂಡು ಆರಾಮ ಅಲ್ಲಿ ಚಲೋರ ಇರ್ತದಲ್ಲ ಎಲ್ಲ ಒಂದೇನ ಪಾಪು ಸಾನ್ ಸಾನ್ ಅಲ್ಲ ನಿಂಗೆ ಹೋಟೆಲ್ ಇಷ್ಟ ಆಯ್ತಾ? ಏನು ಇಷ್ಟ ಆಯ್ತು? ಏನೇನು ಇಷ್ಟ ಆಯ್ತು ನಿನಗೆ? ಹೊರಗೆ ಆಟ ಆಡೋದು ನಿಂಗೆ ಏನು ಇಷ್ಟ ಆಯ್ತು? ಇಲ್ಲೇ ಏನು ಇಷ್ಟ ಆಯ್ತು ನಿಂಗೆ ಹೋಟೆಲ್ದಾಗ? ಖುಷಿ ಆಯ್ತಾ ನಿಂಗೆ? ಅದಕ್ಕೆ
ಅವಾಗ ಕರ್ಕೊಂಬರ್ಬೇಕಂತ ನೋಡಿ ಹೌದು ಬಾ ಅನ್ನಕ್ಕೀಗ ಇನ್ನೊಮ್ಮೆ ಯಾವಾಗದ ಇನ್ನೊಂದು ಬರೋದು ತಗೋ ಜಾನು ಇದು ಎಲ್ಲ ಹೋಯ್ತು ಇನ್ನು ಆಲ್ರೆಡಿ ಸ್ನ್ಯಾಕ್ಸ್ ತಿಂದುಬಿಟ್ಟು ಜಾಸ್ತಿ ಹೊಟ್ಟೆ ತುಂಬ ಹೋಗಿತ್ತು ಹಾಗಾಗಿ ಸ್ವಲ್ಪ ಅಷ್ಟು ನಾವು ಊಟಕ್ಕಂತಂದು ಸ್ವಲ್ಪ ಆರ್ಡ್ರ್ ಮಾಡ್ಕೊಂಡ್ವಿ ಜಾಸ್ತಿ ಏನು ಆರ್ಡ್ರ್ ಮಾಡ್ಕೋಕೆ ಹೋಗಲಿಲ್ಲ ನಾವು ಏನಾದರೂ ಒಂದು ಸ್ವಲ್ಪ ತಂದೂರಿ ರೊಟ್ಟಿ ಇಲ್ಲ ಸ್ವಲ್ಪ ಏನಾದರೂ ರೈಸ್ ತಿಂದ್ರೆ ಆಯ್ತು ಅಂತ ಅಂದ್ಬಿಟ್ಟು ಅಂದ್ಕೊಂಡಿವಿ ನಾವು ಆದ್ರೂ ರೈಸ್ನ ಆರ್ಡ್ರ್ ಮಾಡ್ಕೊಂಡಿದ್ವಿ ಅದಾದಮೇಲೆ ತಂದೂರಿ ರೊಟ್ಟಿ ಮತ್ತು ಚಿಕನ್ ಒಳಗೆ ಏನೋ ಆರ್ಡ್ರ್ ಮಾಡಿದ್ರು ಇವು ಅವರ ಆಮೇಲೆ ಸ್ವಲ್ಪ ಕೂಲ್ ಡ್ರಿಂಕ್ಸನ್ನು ಆರ್ಡ್ರ್ ಮಾಡ್ಕೊಂಡಿದ್ವಿ ಅಷ್ಟಾದ್ರೂ ಅಷ್ಟೇನು ಜಾಸ್ತಿ ಬಿಲ್ ಆಗಲಿಲ್ಲ ಅಷ್ಟು ಕಡಿಮೆನೇ ಬಿಲ್ ಆಯಿತು ಹೊರಗಡೆ ನಾವು ಹೋದಾಗ ಎಷ್ಟಾಗಿರ್ತಿತ್ತೋ ಅಷ್ಟು ಆಯಿತು ಹಾಗೇನು ಜಾಸ್ತಿ ಅಂತ ಅನ್ನಿಸ್ಲಿಲ್ಲ ನಂಗೆ ಒಂದು 500 ಏನೋ ಡಿಫ್ರೆನ್ಸ್ ಅಷ್ಟು ಬಿಟ್ಟರೆ ಏನು ಜಾಸ್ತಿ ಏನು ಡಿಫ್ರೆನ್ಸ್ ಅನ್ನಿಸ್ಲಿಲ್ಲ ಇನ್ನು ಹೊರಗಡೆ ಹೋದರೆ ಮಕ್ಕಳಿಗೇನು ಆ್ಯಕ್ಟಿವಿಟೀಸ್ ಅವು ಇವು ಏನು ಹಿಂಗೆ ಗೇಮ್ಸ್ ಅದು ಇರೋಂಗಿಲ್ಲ ಇಲ್ಲಿ ಸ್ವಲ್ಪ ಗೇಮ್ಸ್ ಎಲ್ಲ ಇದ್ವಲ್ಲ ಅವರು ಎಂಜಾಯ್ ಮಾಡಿದ್ರು ಅನ್ನೋ ಖುಷಿ ನನಗೆ ಹಾಗಾಗಿ ಅದ್ರಾಗೂ ಇಂಥ ದೊಡ್ಡ ಹೋಟೆಲ್ಗೆ ಹೋದರೆ ಜಾಸ್ತಿ ಬಿಲ್ ಆಗ್ತೈತೇನೋ ಅಂತಂದು ಅನ್ಕೋತಿರ್ತಾರೆ ಅಷ್ಟೇನು ಜಾಸ್ತಿ ಅಂತಂದು ಅನ್ನಿಸ್ಲಿಲ್ಲ ನನಗಂತೂ ಸ್ವಲ್ಪ ಹೊರಗಡೆದಕ್ಕೆಲ್ಲ ಕಂಪೇರ್ ಮಾಡಿದರೆ ಒಂದು 500 ಹಿಂಗೆ ಹೊರಗಡೆ ಏನಾದರೂ 1000 ತಿಂದರೆ ಇಲ್ಲಿ ಅದಕ್ಕಿಂತ ಡಬಲ್ ಆಗಿರ್ತೈತಿ ಅಷ್ಟು ಬಿಟ್ಟರೆ ಏನು ಅಗದಿ ಭಾಳ ಜಾಸ್ತಿ ಅಂತ ಏನು ಅನ್ನಿಸ್ಲಿಲ್ಲ ಮತ್ತೇನು ಊಟ ಮಾಡ್ಕೊಂಡ್ಮೇಲೆ ಸ್ವಲ್ಪ ಹೊತ್ತು ಆಟ ಆಡ್ತೀನಲ್ಲ ಹಾಗಾಗಿ ಆಟ ಆಡೋಕೆ ಬಿಟ್ಟಿದ್ದೆ ಇನ್ನು ಖುಷಿನ ಇನ್ನೊಂದು ಸ್ವಲ್ಪ ಆಟ ಆಡ್ಸ್ಕೊಂಡು ಹೋದ್ರೆ ಆಯ್ತು ಅಂತಂದ್ಬಿಟ್ಟು ಆಟ ಆಡೋಕಂತ ಬಿಟ್ಟಿದ್ದೆ ಆಕಿನೂ ಅಷ್ಟೇ ಇನ್ನೊಂದು ಸ್ವಲ್ಪ ಆಡ್ತೀನಿ ಮಮ್ಮಿ ಅಂತಂದು ಸಿಕ್ಕಾಪಟ್ಟೆ ಕಾಡ್ಸೋತಿಲ್ಲ ನಾ ಹೋಗ್ತೀನಿ ಅಂದ್ರೆ ನೋಯ್ಗೆ ಬರಾತಿರ್ಲಿಲ್ಲ ಎಷ್ಟು ಆಟದೊಳಗೆ ಬ್ಯುಸಿಯಾಗಿ ಹೇಳಕ್ಕೆ ಓಕೆ ಇನ್ನು ನೋಡ್ಬೋದ ನೈಟ್ ಟೈಮ್ ಈ ಥರ ನೋಡೋಕೆ ಏನೋ ಒಂಥರ ಚಂದ ಲೈಟಿಂಗ್ಸ್ನೆಲ್ಲ ರಾತ್ರಿ ಟೈಮ್ ಈ ಥರ ಮ್ಯಾಲೆ ನಿಂತ್ಕೊಂಡು ನೋಡೋಕೆ ಫುಲ್ ಖುಷಿ ಅನ್ನಿಸ್ತದೆ ಇನ್ನು ಇವತ್ತಿನ ದಿನ ಅಂತೂ ಫುಲ್ ಎಂಜಾಯ್ ಮಾಡಿದ್ವಿ ನಾವು ಇಲ್ಲಿ ಬಂದಿದ್ದು ನನಗಂತೂ ಫುಲ್ ಖುಷಿ ಆಯಿತು ಹಂಗೆ ನಾವು ಮಠಕ್ಕೆಲ್ಲ ಹೋದಿವಲ್ಲ ಅದಂತೂ ಫುಲ್ ಖುಷಿ ನನಗೆ ಯಾಕಂತಂದ್ರೆ ಎಲ್ಲಾದರೂ ಹೋಗ್ಬೇಕಂತಂದು ಅನ್ನಿಸ್ತಿರ್ತೈತಿ ಆದ್ರೆ ಹೊರಗೆ ಹೋಗೋಕೆ ಟೈಮ ಸಿಕ್ಕಿರಂಗಿಲ್ಲ ಹಾಗಾಗಿ ಇವತ್ತೇನೋ ಒಂದು ಸ್ವಲ್ಪ ಟೈಮ್ ಮಾಡ್ಕೊಂಡು ನಾವು ಇವರು ಅದು ಸಾಯಂಕಾಲ ಟೈಮಿಗೆ ಕರ್ಕೊಂಬಂದ್ರೆ ಹಾಗಾಗಿ ಸ್ವಲ್ಪ ಏನೋ ಖುಷಿ ಅನ್ನಿಸ್ತು ನನಗೆ ಇವತ್ತೆಲ್ಲಿ ಹೋಗಂಗಿಲ್ಲ ಏನೋ ಅಂತಂದು ನಾನು ಅಂದ್ಕೊಂಡಿದ್ದೆ ಆದರೆ ಮೊನ್ನೆ ನಾವೆಲ್ಲ ಶಾಪಿಂಗ್ ಎಲ್ಲ ಮುಗಿಸ್ಬಿಟ್ಟಿದ್ವಿ ನಾವು ಅದ್ರದ್ದೇನು ಲಾಗ್ ಹಾಕೋಕ್ಕಾಗಿಲ್ಲ ನನಗೆ ಭಾಳ ದಿನದ ಮೇಲೆ ಲಾಗ್ ಹಾಕಿದ್ರೆ ಆಯ್ತು ಅಂತಂದ್ಬಿಟ್ಟು ಇವತ್ತಾದರೂ ಹಾಕ್ಬೇಕಂತಂದು ಅಂದ್ಕೊಂಡು ಏನೋ ಸ್ವಲ್ಪ ಟೈಮ್ ಮಾಡ್ಕೊಂಡು ನಾನು ವೀಡಿಯೋನ ಮಾಡ್ಕೊಂಡಿದ್ದೆ ಇಲ್ಲ ಅಂತಂದಿದ್ರೆ ವೀಡಿಯೋ ಶೂಟ್ ಮಾಡ್ಕೋತಿರ್ಲಿಲ್ಲ ಏನಪ್ಪ ಅಂತಂದ್ರೆ ನಾವಿಲ್ಲಿ ಈ ಹೋಟೆಲ್ಗೆ ಬಂದಿದ್ದು ಫಸ್ಟ್ ಟೈಮ್ ಆಗಿತ್ತಲ್ಲ ಹಾಗಾಗಿ ಮತ್ತು ಅದು ಅಲ್ಲದೆ ನಮ್ಮ ಸ್ಪೆಷಲ್ ಮೆಮೊರೀಸ್ ಎಲ್ಲನೂ ನನಗೆ ಸಿಗಲಿ ಅಂತ ಅಂದ್ಬಿಟ್ಟು ನಾನು ಇವತ್ತು ಲಾಗ್ ಮಾಡ್ಕೊಂಡೆ ಇವತ್ತಿನ ಈ ಲಾಗ್ ನಿಮ್ಗೆ ಇಷ್ಟ ಆಗೈತೆ ಅಂತ ಅನ್ಕೋತೀನಿ ಇಷ್ಟ ಆದರೆ ಹಿಂದೆ ಹೆಂಗೆ ನಂಗೆ ಸಪೋರ್ಟ್ ಮಾಡ್ತಾ ಬಂದಿರಿ ಹಂಗೆ ಪ್ಲೀಸ್ ಇನ್ನು ಮುಂದೆನೂ ಸಪೋರ್ಟ್ ಮಾಡಿರಿ ನಾನು ಆದಷ್ಟು ಡೈಲಿ ಲಾಗ್ನ ನಾನು ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಇನ್ನು ಮನೆಗೆ ಹೋಗಬೇಕಂತಂದು ಇವರು ನಾವು ಬರಾತೀವಿ ಆದ್ರೂ ಸ್ವಲ್ಪ ಗ್ರೌಂಡ್ ಫ್ಲೋರ್ ಇನ್ನೊಂದು ಸರಿ ತೋರಿಸಿದ್ರೆ ಆಯ್ತು ಅಂದ್ಬಿಟ್ಟು ಹೋಗ್ಬೇಕಾದ್ರೆ ಸರಿಯಾಗಿ ತೋರಿಸಿದ್ದಿಲ್ಲ ಹಾಗಾಗಿ ಇನ್ನೊಂದು ಸರಿ ವೀಡಿಯೋ ಮಾಡ್ಕೊಂಡ್ರೆ ಆಯ್ತು ಅಂದ್ಬಿಟ್ಟು ವೀಡಿಯೋ ಮಾಡ್ಕೊಳತ್ತಿದ್ದೆ ನಾನು ಅವ್ರು ಹೋಗೋನು ಬಾಯಿನ ಎಷ್ಟು ವೀಡಿಯೋ ಮಾಡತ್ತಿ ಹಂಗೆ ಸಾಕು ಬಾ ಅಂತಂದು ಕರೆಯತ್ತಿದ್ರೆ ಇವತ್ತಿನ ದಿನ ಅಂತೂ ಸಿಕ್ಕಾಪಟ್ಟೆ ಸ್ಪೆಷಲ್ ಆಗಿತ್ತು ನನಗೂ ಅಷ್ಟು ಸಿಕ್ಕಾಪಟ್ಟೆ ಖುಷಿ ಆಯ್ತು ಇವತ್ತಿನ ದಿನದ ವೀಡಿಯೋ ನಿಮಗೂ ಕೂಡ ಇಷ್ಟ ಆಗೈತೆ ಅಂತ ಅನ್ಕೋತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಕೂಡ ಮಾಡಿರಿ ಹಂಗೆ ನೆಕ್ಸ್ಟ್ ಇನ್ನು ಮುಂದಿನ ವೀಡಿಯೋ ಒಳಗೆ ಮತ್ತೆ ಸಿಗೋಣ್ರಿ ಅಲ್ಲಿವರೆಗೂ ಟಾಟಾ ಬಾಯ್